ಇದು ರೀಲ್ ಸ್ಟಾರ್ಗೆ ಸಂಬಂಧಿಸಿದಂತ ಸುದ್ದಿ. ಇದು ದಾವಣಗೆರೆಯಲ್ಲಿ ರೀಲ್ ಸ್ಟಾರ್ಗೆ ಆಗಿದ್ದೇನು? ಇದಕ್ಕಿದ್ದಂತೆ ಆ ರೀಲ್ ಸ್ಟಾರ್ ಮೃತಪಟ್ಟಿದ್ದು ಹೇಗೆ? 5 ಲಕ್ಷ ಇನ್ಸ್ಟಾ ಫಾಲೋವರ್ಸ್ ಅನ್ನ ಹೊಂದಿದ್ದಂತ ರೀಲ್ ಸ್ಟಾರ್ ದಾವಣಗೆರೆಯಲ್ಲಿ ಫೇಮಸ್ ರೀಲ್ ಸ್ಟಾರ್ಗೆ ಏನಾಯ್ತು? ಇದ್ದಕ್ಕಿದ್ದಂತೆ ಆ ರೀಲ್ ಸ್ಟಾರ್ ಮೃತಪಟ್ಟಿದೆ ಹೇಗೆ? ಇನ್ಸ್ಟಾದಲ್ಲಿ 5 ಲಕ್ಷ ಫಾಲೋವರ್ಸ್ ಅನ್ನ ಹೊಂದಿದ್ರು ಸ್ನೇಹಿತರೇ ರೀಲ್ ಸ್ಟಾರ್ನನ್ನ ಕೊಲೆ ಮಾಡಿಬಿಟ್ರ. ಮಧ್ಯರಾತ್ರಿ ದಾವಣಗೆರೆಯಲ್ಲಿ ಆಗಿದ್ದು ಏನು ಗೊತ್ತಾ? ಫೇಮಸ್ ರೀಲ್ ಸ್ಟಾರ್ ಈಗ ಅನುಮಾನ ಮೂಡ್ತಾ ಇದೆ, ಸ್ನೇಹಿತರೆ ಏನಾದ್ರೂ ಮಾಡಿಬಿಟ್ರ? ಯಾಕಂದ್ರೆ ಮೃತಪಟ್ಟಿದ್ದಾರೆ ಫೇಮಸ್ ರೀಲ್ ಸ್ಟಾರ್. 5 ಲಕ್ಷ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅನ್ನ ಹೊಂದಿದ್ರು, ವಿಭಿನ್ನ ರೀಲ್ಸ್ ಗಳು ಬರ್ತಾ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಮೃತಪಟ್ಟಿದೆ ಹೇಗೆ? ಏನು ಕಾರಣ? ಯಾಕೆ ಹೀಗಾಯ್ತು? ದಾವಣಗೆರೆಯಲ್ಲಿ ನಡೆದಿದ್ದಾದ್ರೂ ಏನು ಹಾಗಾದ್ರೆ? ನಡುರಾತ್ರಿಯಲ್ಲಿ ಏನಾಗ್ಬಿಡ್ತು? ರೀಲ್ಸ್ ಮಾಡ್ತಾ ಹೆಸರು ಮಾಡಿದ್ರು, ಆ ಮೂಲಕವಾಗಿ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಿದೆ. ದಾವಣಗೆರೆಯಲ್ಲಿ ರೀಲ್ ಸ್ಟಾರ್ ಪವನ್ ಸಾವಿನ ಸುತ್ತ ಅನುಮಾನಗಳು ಶುರುವಾಗ್ತಿದೆ. 5 ಲಕ್ಷ ಇನ್ಸ್ಟಾಗ್ರಾಮ್ನ ಫಾಲೋವರ್ಸ್ ಅನ್ನ ಹೊಂದಿದ್ರು, ಆದ್ರೆ ಫೇಮಸ್ ಪವನ್ ಈಗ ಸಾವನ್ನಪ್ಪಿದ್ದಾರೆ. ದಾವಣಗೆರೆಯಲ್ಲಿ ರೀಲ್ ಸ್ಟಾರ್ ಪವನ್ ಸಾವಿನ ಸುತ್ತ ಅನುಮಾನಗಳ ಹುತ್ತ ಬೆಳೀತಾ ಇದೆ. ಬರೋಬ್ಬರಿ 5 ಲಕ್ಷ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋವರ್ಸ್ ಇದ್ದಂತ ಪವನ್ ಸಾವನ್ನಪ್ಪಿದ್ದಾರೆ. ಸ್ಮೈಲಿ ಲುಕ್ ನಲ್ಲಿ ರೀಲ್ಸ್ ಮಾಡ್ತಿದ್ದಂತ ಇವರು ಫೇಮಸ್ ಆಗಿದ್ರು ಪವನ್. ಇತ್ತೀಚೆಗಷ್ಟೇ ಸ್ನೇಹಿತರ ಜೊತೆ ರಾತ್ರಿ ರೀಲ್ಸ್ ಮಾಡೋದಕ್ಕೆ ಹೋಗಿ ಸಾವನ್ನಪ್ಪಿರೋದು. ಇನ್ನು ಮಲಗಿದ್ರು ಕೂಡ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದಂತ ಸ್ನೇಹಿತರು ಬೈಕ್ ಅತಿ ವೇಗವಾಗಿ ಓಡಿಸಲು ಹೋಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಬೈಕ್ ಓಡಿಸುವಾಗ ಸಾವನ್ನಪ್ಪಿರೋದು. ಪವನ್ ಮೃತಪಟ್ಟರು ಕೂಡ ಕುಟುಂಬಕ್ಕೆ ಮಾಹಿತಿಯನ್ನ ನೀಡಲಿಲ್ಲ ಸ್ನೇಹಿತರು. ಅಪಘಾತದಿಂದ ಬಿದ್ದ ಮೇಲೆ ವಿಡಿಯೋ ಮಾಡಿ ಸ್ನೇಹಿತರಿಂದಲೇ ರೀಲ್ಸ್ ಮಾಡಿರೋದು. ಬಳಿಕ ಸಮೀಪದ ಆಸ್ಪತ್ರೆಗೆ ಬಿಟ್ಟು ದೂರದ ಆಸ್ಪತ್ರೆಗೆ ಪವನ್ನನ್ನ ದಾಖಲು ಮಾಡ್ತಾರೆ. ಹತ್ರ ಇರೋದನ್ನ ಬಿಟ್ಟು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಂತಹ ರೀಲ್ ಸ್ಟಾರ್ ಪವನ್. ಮೃತಪಟ್ಟ ಮೇಲೆ ಪವನ್ ಕುಟುಂಬದವರಿಗೆ ಮಾಹಿತಿಯನ್ನ ನೀಡಲಾಗುತ್ತೆ. ಹಲವು ಅನುಮಾನಗಳು ಶುರುವಾಗ್ತಾ ಇದೆ. ರೀಲ್ ಸ್ಟಾರ್ ಪವನ್ ಸಾವಿನ ಹಿಂದೆ ಸ್ನೇಹಿತರು ಏನಾದ್ರೂ ಮಾಡಿಬಿಟ್ರ? ಸಂಚ ಹಾಕಿದ್ರ? ಮನೇನ ಮಲ್ಕೊಂಡಿದ್ರು, ಆ ಹೊತ್ನಲ್ಲಿ ಕರ್ಕೊಂಡು ಹೋಗ್ಲಾಗತ್ತೆ. ಅತಿ ವೇಗದಲ್ಲಿ 200 ಕಿಲೋಮೀಟರ್ ಸ್ಪೀಡಲ್ಲಿ ಅಬ್ಬಬ್ಬಾ ಬೈಕಲ್ಲಿ ಹೋಗಿರೋದು. ಅದಾದ್ಮೇಲೆ ಈ ಘಟನೆ ಆಗ್ತಿದ್ದಂತೆ ಮನೆಯವ್ರಿಗೆ ಹೇಳಲ್ಲ, ಹತ್ರ ಇರುವಂತ ಆಸ್ಪತ್ರೆಯನ್ನ ಬಿಟ್ಟು ದೂರದ ಆಸ್ಪತ್ರೆಗೆ ಕಳಿಸುವಂತ ಕೆಲಸ ಆಗತ್ತೆ. ಎಲ್ಲ ಆದ್ಮೇಲೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ರೀಲ್ ಸ್ಟಾರ್ ಪವನ್. ಅವಳ ಮಡಿಲ ಸುಖ ವಾಸಿದ್ದರೆ ಕಟ್ಟಬಹುದು ರಾಜ್ಯವನ್ನೇ, ಇದ್ದಲ್ಲಿಯೇ ಕೊಳ್ಳಬಹುದು ಲೋಕವನ್ನೇ. ತಾಯಿಯ ಜಯ ಹಾನಿಯು ಸಿಗುವುದೇ ನಮ್ಮ, ಕೋಟಿ ಕೊಟ್ಟರು ಅದನ್ನು ತರುವ ಯಾರಮ್ಮ. ಅವಳ ಮಡಿಲ ಸುಖ ವಾಸಿದ್ದರೆ ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತಿದ್ದಾರೆ ಪವನ್ ಕುಟುಂಬಸ್ಥರು. ರೀಲ್ ಸ್ಟಾರ್ ಪವನ್ ಫೇಮಸ್ ಆಗಿದ್ದಂತ ವಿಚಾರಕ್ಕೆ
ಅವನ ಖ್ಯಾತಿಯನ್ನ ನೋಡೋಕ್ಕಾಗದೆ ಸ್ನೇಹಿತರೆ ಕೊಂದು ಬಿಟ್ರ. ಪವನ್ ಸಾವಿನ ಬಗ್ಗೆ ಕುಟುಂಬಸ್ಥರಿಂದ ಅನುಮಾನಗಳು ವ್ಯಕ್ತವಾಗ್ತಿದೆ. ಪವನ್ ತಾಯಿ ಪುಷ್ಪ ಮತ್ತು ತಂದೆ ಕರಿಯಪ್ಪ ಅನುಮಾನವನ್ನ ಹೊರಗಾಗ್ತಿದ್ದಾರೆ. ಮಗ ಪವನ್ ಸಾವಿಗೆ ತನಿಖೆಗೆ ಮಾಡಲೇಬೇಕನ್ನೋದಾಗಿ ಪೋಷಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ಬಹಳ ಫೇಮಸ್ ಆಗಿದ್ರು, ವಿಭಿನ್ನ ರೀಲ್ಸ್ ಮಾಡ್ತಿದ್ರು. ಈಗ ಈ ಅಪಘಾತ ಆದ್ಮೇಲೆ ಮೃತಪಟ್ಟ ಮೇಲೆ ಪವನ್ ಅವರ ತಂದೆ ತಾಯಿ ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ. ಇದು ಸಾಮಾನ್ಯವಾಗಿ ಅಪಘಾತ ಆಗಿದ್ದಲ್ಲ, ಕೊಲೆ ಆಯ್ತಾ, ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕೆನ್ನುವುದಾಗಿ ನೊಂದ ಪೋಷಕರು ಆಗ್ರಹಿಸುತ್ತಿದ್ದಾರೆ. ಇದು ಆಕ್ಸಿಡೆಂಟೇ ಅಲ್ಲ, ಇದು ಕೊಲೆ, ಯಾರೋ ಕೊಲೆ ಮಾಡಿದ್ದಾರೆ. ಈ ಮೂಲಕವಾಗಿ ಪ್ರಶ್ನೆ ಉದ್ಭವ ಆಗ್ತಿದೆ, ಸ್ನೇಹಿತರೆ ಹೀಗೆ ಮಾಡಿಬಿಟ್ರ? ಯಾಕಂದ್ರೆ ಫೇಮಸ್ ಆಗ್ತಾ ಇದ್ದ, ಬೆಳೀತಾ ಇದ್ದ, ನಡು ರಾತ್ರಿಯಲ್ಲಿ ಮಲಗಿರುವಂತ ಹೊತ್ತಿನಲ್ಲಿ ಕರ್ಕೊಂಡು ಹೋಗ್ತಾರೆ, ವೇಗವಾಗಿ ಗಾಡಿಲಿ ಹೋಗ್ತಾರೆ, ಆಕ್ಸಿಡೆಂಟ್ ಆಗುತ್ತೆ, ಮಾಹಿತಿ ಹೇಳಲ್ಲ, ಅದಾದ್ಮೇಲೆ ದೂರದ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಇದಾದ್ಮೇಲೆ ವಿಚಾರ ಗೊತ್ತಾಯ್ತು, ಹೀಗಾಗಿ ಇಲ್ಲಿ ಏನೋ ನಡೆದಿದೆ, ಇದು ಆಕ್ಸಿಡೆಂಟ್ ಅಲ್ವೇ ಅಲ್ಲ ಅನ್ನೋದಾಗಿ ಆರೋಪ ಮಾಡ್ತಿದ್ದಾರೆ.